ಶ್ರಾವಣಿ ಒಂದು ನಿಮಿಷ ಬಾ. ಅಬ್ಬಿ ನೀನು ಹೋಗ್ತಾ ಇರು, ನಾನು ಮಾತಾಡ್ಕೊ ಬರ್ತೀನಿ. ಮಾತಾಡೋದು ಇದ್ದೇ ಇರುತ್ತೆ, ಬಾ ಶ್ರಾವಣಿ. ಮನ್ವಿ ಅವಳ ಕಣ್ಣೀರನ್ನ ಒರೆಸಿ ಮೇಕಪ್ ಮಾಡು. ಅವರೆಲ್ಲ ಮ್ಯಾನೇಜ್ ಮಾಡ್ತಾರೆ, ಬಾ ಶ್ರಾವಣಿ. ಏನು ಮಾಡೋದು ಮನ್ವಿ, ನನಗೆ ತುಂಬ ಟೆನ್ಷನ್ ಆಗ್ತಿದೆ. ಅಭಿ ಏನ್ ವಿಷಯ ಅಭಿ? ಓ ಅದಾ, ಏನ್ ವಿಷಯ ಅಂತ ನಾನೇ ಮರ್ತ್ಬಿಟ್ನಲ್ಲ. ಅಭಿ ಏನಕ್ಕೆ ಕರೆದಿದ್ ನನ್ನ? ಓ ಅದು ಸುಕನ್ಯತೆ ಕರಿತಾ ಇದ್ರು. ಯಾಕೆ? ನನಗೇನ್ ಗೊತ್ತು, ಶ್ರಾವಣಿ ಎಲ್ಲಿ ಅಂತ ಹುಡುಕ್ತಾ ಇದ್ರು, ಅದಕ್ಕೆ ಕರ್ಕೊಂಬಂದೆ. ಆಗ್ಲೇ ಮಾತಾಡ್ಕೊಂಡ್ ಬಂದ್ನಲ್ಲ, ಮತ್ತ್ಯಾಕೆ ಕರೆದ್ರು? ಏನಾದ್ರೂ ಪ್ರಾಬ್ಲಮ್ ಆಗಿದ್ಯಾ? ಸುಕನ್ಯತೆ ಕರೆದ್ರು ಅಂತ ನಾನು ಯಾವಾಗ ಹೇಳಿದೆ ಶ್ರಾವಣಿ? ಈಗ ತಾನೇ ಹೇಳ್ದ್ಯಲ್ಲ. ಅದು ಆಕ್ಚುಲಿ ನಾನು, ಅವರೆಲ್ಲ ಕರೆದಿದ್ದು. ಅಭಿ ಏನಾಗಿದೆ ನಿನ್ಗೆ? ಯಾಕೆ ಈಗ ಆಡ್ತಾ ಇದೆಯಾ? ಅದು ಶ್ರಾವಣಿ, ನಾನು ನಿನ್ ಜೊತೆ ಮಾತಾಡ್ಬೇಕಾಗಿತ್ತು, ಅದಕ್ಕೆ ಕರೆದೆ. ಏನ್ ವಿಷಯ? ಆದ್ಯ ವಿಷಯ ಏನಾದ್ರೂ ಮಾತಾಡ್ಬೇಕಾಗಿತ್ತಾ? ನನ್ನ ಬಗ್ಗೆ ಬಿಟ್ಟು ಯಾವಾಗ್ಲೂ ಫ್ಯಾಮಿಲಿ ಬಗ್ಗೆನೇ ಯೋಚನೆ ಮಾಡ್ತಿರ್ತೀಯ, ಆ ವಿಷಯ ಅಲ್ಲ. ಏನ್ ವಿಷಯ ಅಭಿ? ನೋಡು, ಮುಹೂರ್ತಕ್ಕೆ ಟೈಮ್ ಆಗ್ತಿದೆ, ಇಲ್ಲಿ ನಿಂತು ಟೈಮ್ ವೇಸ್ಟ್ ಮಾಡ್ಬೇಡ. ನೀನ್ ಆದ್ಯ ಜೊತೆ ಇರ್ಬೇಕು. ನಾನೀಗ ಅಲ್ಲಿದ್ರು ಇಲ್ದೇ ಇದ್ರು ಆದ್ಯ ಮದ್ವೆ ನಡೆಯುತ್ತೆ. ಈಗ ಮಾತಾಡ್ಬೇಕು ಅನ್ಕೊಂಡಿದ್ದು ನಮ್ ಬಗ್ಗೆ ಶ್ರಾವಣಿ. ಈಗ ಏನು ಮಾಡೋದು? ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಮಂಟಪ ಕರೆದು ಬಿಡ್ತಾರೆ. ಪ್ಲೀಸ್ ಮನ್ವಿ, ಏನಾದರೂ ಮಾಡೆ ಪ್ಲೀಸ್. ಏನು ಮಾಡೋದೀಗ? ಎಷ್ಟು ಟೆನ್ಷನ್ ಕೊಡ್ತೀಯ ಗೊತ್ತಾ ನೀನು? ನೋಡು, ಈಗ ನಿನಗೆ ಇರೋದು ಒಂದೇ ದಾರಿ, ಎಲ್ಲಾನು ಅಭಿಗೆ ಹೇಳೋದಷ್ಟೇ. ಅಭಿಗೆ ಹೇಳ್ಕೊ, ಅಭಿ ಕಾಲಾದ್ರೂ ಇಟ್ಕೊ, ಅವ್ನು ಖಂಡಿತ ಮದ್ವೆಗೆ ಒಪ್ಕೊಂಡೇ ಒಪ್ಕೋತಾನೆ. ಆಮೇಲೆ ಅಮೇನ್ ಕರ್ಸಿ ಮದ್ವೆ ಮಾಡ್ತಾನೆ. ನಮ್ಮಿಬ್ರು ಬಗ್ಗೆನಾ? ಈಗ ಇಲ್ಲಿ ಅಂತ ಇಂಪಾರ್ಟೆಂಟ್ ವಿಚಾರ ಏನಿದೆ ಅಭಿ? ಇದೇ ಶ್ರಾವಣಿ, ಸ್ವಲ್ಪ ಬಿಟ್ಬಿಟ್ಟು ಮಾತಾಡೋಣ ಅಭಿ. ನಂಗೆ ಯಾಕೋ ಇದೇ ಕರೆಕ್ಟ್ ಟೈಮ್ ಅನಿಸ್ತಾ ಇದೆ ಶ್ರಾವಣಿ. ಸರಿ ಆಯ್ತು, ಹೇಳು. ನಮ್ಮ ಲೈಫಲ್ಲಿ ಈ ಥರ ದಿನ ಅಂದರೆ ಇಷ್ಟು ರೊಮ್ಯಾಂಟಿಕ್ ಆಗಿ ಖುಷಿಯಾಗಿ ಯಾವತ್ತಾದ್ರೂ ಕಳೆದಿದ್ಯಾ? ಎಸ್ಪೆಷಲಿ ಇಷ್ಟೆಲ್ಲ ಕೆಟ್ಟ ಕಾಲ ಆದಮೇಲೆ. ಇಲ್ಲ ಅಭಿ, ಬರೀ ನೋವು, ಕೋಪ, ದ್ವೇಷ, ಚಾಲೆಂಜ್ ಅನ್ನೋದ್ರಲ್ಲೇ ಮುಳುಗೋಗಿದ್ವಿ. ಮುಳುಗೋಗಿದ್ವಿ ಅಲ್ಲ, ನಾನು ಮುಳುಗೋಗಿದ್ದೆ. ಕೋಪ ದ್ವೇಷದಲ್ಲಿ ಮುಳುಗೋಗಿದ್ದು ನಾನು, ನೀನಲ್ಲ. ಅದ್ರ ಬಗ್ಗೆ ಯಾವತ್ತೂ ನನಗೆ ಗಿಲ್ಟಿ ಫೀಲಿಂಗ್ ಹೋಗಲ್ಲ. ಪ್ಲೀಸ್ ಅಭಿ, ಇದೆಲ್ಲ ಈಗ ಬೇಕಾ? ಬೇಕು ಶ್ರಾವಣಿ, ಆಗಾಗ ಮಾಡಿರೋ ತಪ್ಪು ನೆನಪಿಗೆ ಬರ್ತಾ ಇರ್ಬೇಕು, ಆಗ್ಲೇ ಮತ್ತೆ ತಪ್ಪು ಮಾಡಬಾರ್ದು ಅಂತ ಅನ್ಸೋದು. ಇಲ್ಲ ಅಭಿ, ಒಳ್ಳೆ ದಿನಗಳು ಶುರು ಆದ್ಮೇಲೆ ಹಳೇದ್ನೆಲ್ಲ ಮರ್ತು ಬಿಡ್ಬೇಕು. ನನ್ನ ಅದೃಷ್ಟನೋ ಏನೋ, ಮೊದಲು ಸಿಕ್ಕಿದ ಅಭಿ ಮತ್ತೆ ವಾಪಸ್ ಸಿಕ್ಕಿದ್ದಾನೆ. ಈ ದಿನಗಳು ಮತ್ತೆ ಬರುತ್ತೆ ಅಂತ ನನ್ನ ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ. ನಾನು US ಅಲ್ಲಿ ಇರ್ಬೇಕಾದ್ರೆ ದಿನಕ್ಕೆ ಒಂದ್ಸತಿನಾದ್ರೂ ನಿನ್ನ ನೆನ್ಪು ಮಾಡ್ಕೊತಾ ಇದ್ದೆ. ಸೀರಿಯಸ್ಲಿ? ಎಸ್ ಅಭಿ. ಮತ್ತೆ ಈ ವಿಷಯ ನಂಗೆ ಹೇಳಲೇ ಇಲ್ಲ. ಕೆಲವೊಂದು ವಿಚಾರನ ಮನಸ್ಸಲ್ಲಿ ಇಟ್ಕೊಂಡ್ರೆ ಖುಷಿ ಆಗುತ್ತೆ. ಬಾಯಿಗೆ ಬಂದ್ಬಿಡ್ತು, ಹೇಳ್ಬಿಟ್ಟೆ. ಈ ವಿಷಯ ಕೇಳಿ ನಂಗೆ ಏನು ಹೇಳ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ನೀನು ಮತ್ತೆ ನನ್ನ ಲೈಫಲ್ಲಿ ಸಿಕ್ಕಿರೋದು ನನ್ನ ಅದೃಷ್ಟ ಅನ್ಕೊಂತೀನಿ. ನನ್ನ ತಾಯಿ ಸೀರೆನ ನೀನು ಈ ಫಂಕ್ಷನಿಗೆ ಉಟ್ಕೊಂಡು ಬಂದಿರೋದನ್ನ ನಾನು ಫಸ್ಟ್ ಟೈಮ್ ನೋಡಿದಾಗ ನನಗಾಗಿರೋ ಖುಷಿನ ಬರೀ ಬಾಯಿ ಮಾತಲ್ಲಿ ಹೇಳೋಕ್ಕಾಗಲ್ಲ. ಆದ್ಯ ಮಂಟಪಕ್ಕೆ ಬರೋಕ್ಕೆ ಇನ್ನೂ ಸ್ವಲ್ಪ ಟೈಮ್ ಇದೆ, ಅಷ್ಟರಲ್ಲಿ ಎಲ್ಲ ಹೇಳ್ಕೊಬಿಡ್ತೀನಿ. ಒಂದೇ ಒಂದು ನಿಮಿಷ ಅಭಿ, ಹೀಗೋಗಿ ಬಂದ್ಬಿಡ್ತೀನಿ. ಕಾಯ್ತಾ ಇರ್ತೀನಿ. ಪ್ರಾಮಿಸ್, ಬೇಗ ಬರ್ತೀನಿ.
ಶ್ರಾವಣಿ ಅವರೇ, ಆದ್ಯ ಈ ಮದ್ವೆನ ಬೇಡವೇ ಬೇಡ ಅಂತಿದ್ದಾಳೆ. ಏನಾದರೂ ಮಾಡಿ. ಈಗ ಬೇರೆ ವಿಧಿ ಇಲ್ಲ. ಆ ಹುಡ್ಗಂಗೆ ಫೋನ್ ಮಾಡಿ ಮಾತಾಡು. ಶ್ರಾವಣಿ ಅವರೇ, ಫೋನ್ ಇಬ್ಬರತ್ರನೂ ಇಲ್ಲ. ತನ್ವಿ ಬಂದು ಕಿತ್ಕೊಂಡು ಹೋಗಿದ್ದಾಳೆ. ವಾಟ್? ಆದ್ಯಾಗೆ ಅವಳೇ ಗಾಡ್ ಥರ ಆಡ್ತಿದ್ದಾಳೆ. ಸಹಿಸ್ಕೊಂಡು ಸಾಕಾಗೋಗಿದೆ ನಮಗೆ. ಸುಮ್ಮನೆ ಜಗಳ ಮಾಡ್ಕೊಳ್ಳೋದು ಬೇಡ ಅಂತ ಸುಮ್ಮನೆ ಇದ್ದೀನಿ. ಆದ್ಯ, ತಗೋ ಫೋನ್. ಆ ಹುಡ್ಗನ ಜೊತೆ ಈಗಲೇ ಮಾತಾಡು. ಒಂದು ಕ್ಷಣನೂ ವೇಸ್ಟ್ ಮಾಡಬೇಡ. ಮಂಟಪಕ್ಕೆ ಯಾವ ಕ್ಷಣದಲ್ಲಿ ಬೇಕಾದರೂ ಕರಿಬೋದು. ನೀನು ಅಲ್ಲಿ ಹೋಗಲಿಲ್ಲ ಅಂದರೆ ಡೌಟ್ ಬರ್ತಾರೆ. ಇಲ್ಲಿ ಸಂಯುಕ್ತ ಅಮ್ಮನೋ ಅಥವಾ ಮಮತಾ ಅವ್ರು ಬಂದರೆ ಕೆಲಸ ಕೆಟ್ಟು ಹೋಗ್ಬಿಡುತ್ತೆ. ಅವಾಗ ಏನು ಮಾಡೋದಕ್ಕಾಗಲ್ಲ ಆದ್ಯ. ಮನ್ವಿ, ಆದ್ಯಾಗ ಏನು ಬೇಕೋ ಅದೆಲ್ಲ ಹೆಲ್ಪ್ ಮಾಡ್ತಾ ಇರೋ ನೀನು. ಅದಕ್ಕೆ ಏನಂತ ಮಾತಾಡಲಿ? ಹಾಂ, ನಾನು ವಿಕ್ಕಿ ಜೊತೆ ಮದುವೆ ಮಾಡ್ಕೋತಾ ಇದ್ದೀನಿ, ಟಾಟಾ ಬಾಯ್ ಬಾಯ್ ಅಂತ ಹೇಳು. ಮನ್ವಿ, ಈ ಕ್ಷಣದಲ್ಲಿ ಅವಳಿಗೆ ತಲೆ ಓಡ್ತಾ ಇಲ್ಲ. ನೀನು ಸ್ವಲ್ಪ ಸುಮ್ಮನಿರು. ಇವ್ರ ಬಿಹೇವಿಯರಿಂದ ನನ್ನ ಮೈಂಡೇ ಬ್ಲಾಕ್ ಆಗಿಬಿಟ್ಟಿದೆ ಶ್ರಾವಣಿ ಅವರೇ. ಆ ಹುಡುಗನ ಕಾಲ್ ಮಾಡಿ ನೀನು ಕರ್ಕೊಂಡು ಹೋಗೋದಕ್ಕೆ ಹೇಳು ಆದ್ಯ. ಅದೊಂದೇ ದಾರಿ ಆದ್ಯ. ಬೇಗ ಕಾಲ್ ಮಾಡು. ನಾನಿಲ್ಲೇ ಇದ್ರೆ ಡೌಟ್ ಬರುತ್ತೆ. ನಾನು ಹೋಗಿರ್ತೀನಿ. ನಾನು ಮತ್ತೆ ವಾಪಸ್ ಬರ್ತೀನಿ. ಅಷ್ಟೊತ್ತಿಗೆ ನೀನು ಮಾತಾಡಿ ಮುಗಿಸಿರು, ಆಯಿತಾ? ಆದ್ಯ, ನಂಗೆ ಕೋಪ ಬರ್ಸ್ಬೇಡ, ಸುಮ್ಮನೆ ಫೋನ್ ಮಾಡು. ಟೈಮ್ ಇಲ್ಲ ಇವಾಗ. ಟೈಮ್ ಬಾಂಬ್ ಕಟ್ಟಿರೋ ವಾಚ್ ತರ ಟಿಕ್ ಟಿಕ್ ಸೌಂಡ್ ಕೇಳಿಸ್ತಾ ಇದೆ. ಯಾವ ಟೈಮಲ್ಲಿ ಬ್ಲಾಸ್ಟ್ ಆಗುತ್ತೋ ಗೊತ್ತಿಲ್ಲ. ಬೇಗ ಫೋನ್ ಮಾಡು. ಮತ್ತೆ ಏನಾಯ್ತೆ ನಿನ್ಗೆ? ಅಮ್ಮಯ್ಯ, ಒಪ್ಪಲ್ಲ ಅಂತ ಅನಿಸ್ತಿದೆ ನನಗೆ. ಇಷ್ಟೆಲ್ಲ ಆಗಿದೆ, ಮತ್ತೆ ಒಪ್ಪಲ್ಲ ಗಿಪ್ಪಲ್ಲ ಅಂತ ವಿಷಯ ರಿಪೀಟ್ ಮಾಡ್ತಿದ್ಯಾ? ಈ ಮದ್ವೆ ಟೈಮಲ್ಲಿ ಒಪ್ಪಿಲ್ಲ ಅಂದ್ರೆ ಅಮೆಯ ನಿನ್ನ ಮದ್ವೆ ಮಾಡ್ಕೊಳಕ್ ಯೋಗ್ಯನೇ ಅಲ್ಲ. ಕೊನೆ ಚಾನ್ಸ್ ಅನ್ಕೊಂಡು ಟ್ರೈ ಮಾಡು. ಹೇಗಾದ್ರೂ ಅವನ್ನ ಕನ್ವಿನ್ಸ್ ಮಾಡು. ಆಮೇಲೆ ಏನಾಗುತ್ತೋ ನೋಡೋಣ. ನೀನ್ ಫಸ್ಟ್ ಫೋನ್ ಮಾಡು. ತನ್ವಿ ಯಾವ ಟೈಮಲ್ಲಿ ಬರ್ತಾಳೆ ಅಂತ ಹೇಳಕ್ಕಾಗಲ್ಲ. ಫೋನ್ ಮಾಡು ಆದ್ಯಾ. ಸರಿ. ಮಮತಾ, ನೋಡು ನಿನ್ನ ಮಗಳನ್ನ ಡಿಂಪಿ ಹತ್ರ ನಿಂತ್ಕೊಂಡು ಮಾತಾಡ್ತಾ ಇದ್ದಾಳೆ. ಆದ್ಯ ಜೊತೆ ಇರೋಕ್ಕೆ ಹೇಳಿಲ್ವಾ ನೀನು? ನಿಮ್ಗೆ ಯಾಕೆ ಇಷ್ಟೊಂದು ನೆಗ್ಲಿಜೆನ್ಸು? ಸೀರಿಯಸ್ನೆಸ್ಸೇ ಅರ್ಥ ಆಗ್ತಾ ಇಲ್ವಾ? ಹಾಯ್ ಡಿಂಪಿ ಅವರೇ. ಹಾಯ್, ಯಾವಾಗ ಬಂದ್ರಿ? ಇವಾಗ ಬಂದೆ. ಈ ಡ್ರೆಸ್ ಇದೆಯಲ್ಲ, ಇದನ್ನು ನಾನು ಬಾಂಬೆ ಟೈಲರ್ ಹತ್ರ ಸ್ಟಿಚ್ ಮಾಡಿಸಿದ್ದು. ತುಂಬ ಎಕ್ಸ್ಪೆನ್ಸಿವ್. ಅಷ್ಟೊಂದು ಎಕ್ಸ್ಪೆನ್ಸಿವಾ? ಎಷ್ಟು ಎಷ್ಟು ಅನ್ನೋದು ಲೆಕ್ಕಕ್ಕೆ ಬರಲ್ಲ ಡಿಂಪಿ ಅವರೇ. ತನ್ವಿ ಒಂದ್ಸರಿ ಇಷ್ಟಪಟ್ಟರೆ ದುಡ್ಡಿನ ಮುಖ ನೋಡೋದೇ ಇಲ್ಲ ಅವಳು. ಮನೇಲಿ ಏನಾದರೂ ಫಂಕ್ಷನ್ ನಡೆಯುತ್ತೆ ಅಂತ ಗೊತ್ತಾದ ತಕ್ಷಣ 1 ಮಂತ್ ಬಿಫೋರೇ ಪ್ಲ್ಯಾನ್ ಮಾಡಿಬಿಡ್ತಾಳೆ. ಅವಳಿಗೆ ಡ್ರೆಸ್ ಮ್ಯಾಟ್ರಲ್ಲಿ ಅಷ್ಟು ಪರ್ಟಿಕ್ಯುಲರ್ ಆಗಿರ್ತಾಳೆ. ಅದಕ್ಕೆ ಅವಳು ಅಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸೋದು. ನೀನು ನನ್ನ ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ ಹೊಗಳುತ್ತಿದ್ಯಾ? ಸೀರಿಯಸ್ಲಿ? ಅದು ಫ್ಯಾಕ್ಟ್ ತಾನೇ, ಅದರಲ್ಲಿ ಆಶ್ಚರ್ಯ ಪಡೋದೇನಿದೆ? ಅಲ್ಲ, ಆದ್ಯ ಜೊತೆ ಇರಬೇಕಾದವಳು ಇದ್ದಕ್ಕಿದ್ದಂಗೆ ಏನು ನನ್ನ ಜೊತೆ ಬಂದ್ಬಿಟ್ಟಿದ್ಯಾ? ಏನು ಅನ್ಕೊಂಡಿದ್ನೋ ಅದು ಸಾಧ್ಸಾಯ್ತು.
ಇನ್ನು ಆದ್ಯ ಬಗ್ಗೆ ಚಿಂತೆ ಇಲ್ಲ. ಇನ್ನು ನಿನ್ನ ಜೊತೆ ದಿನಪೂರ್ತಿ ನಿಂತು ಮಾತಾಡ್ತೀನಿ ಬೇಕಿದ್ರೆ. ನಾನು ನೋಡ್ಬಿಟ್ಟು ಬರ್ತೀನಕ್ಕ. ಹಲೋ, ಏನು ಯೋಚನೆ ಮಾಡ್ತಿದ್ಯಾ? ಇಲ್ಲ ಕಣೆ, ಆದ್ಯ ಇಸ್ ಬೋರಿಂಗ್. ನಂಗೆ ಅವಳ ಜೊತೆ ಇರೋಕ್ಕೆ ಇಷ್ಟ ಇಲ್ಲ. ತನ್ವಿ ಬಾ. ಏನಾಯ್ತು? ಏನೇ ಮಾಡ್ತಿದ್ದೆ ಅವ್ರ ಜೊತೆ? ಯಾಕೆ? ಡಿಂಪಿ ಜೊತೆ ಮಾತಾಡ್ತಿದ್ದೆ. ಏನು ಮಾತಾಡ್ತಿದ್ದೆ? ಏನು ದೊಡ್ಡ ಬಿಸ್ನೆಸ್ ಡೀಲ್ ಇತ್ತ ನಿನ್ಗೆ ಅವ್ರ ಜೊತೆಲಿ? ನಿನಗೆ ಎಷ್ಟು ಸಲ ಹೇಳಿದ್ದೀನಿ ನೀನು ಆದ್ಯ ಜೊತೆಯಲ್ಲೇ ಇರಬೇಕು ಅಂತ. ಗೇಣಿಗೆ ಹೇಳ್ದಂಗೆ ಹೇಳಿದೆ, ಅಲ್ಲಿ ನೋಡ್ಕೋ ಅಂತ. ಮಾಮ್, ಡೋಂಟ್ ಕಾಲ್ ಮಿ ಮಾಮ್. ಸಾರಿ, ಆದ್ಯ ಮೇಕಪ್ಪೇ ಮಾಡಿಸ್ಕೊಂತಿಲ್ಲ, ಇಂಟ್ರೆಸ್ಟು ತೋರಿಸ್ತಾ ಇಲ್ಲ. ಈ ಲಕ್ಸುರೀಸ್ ಡ್ರೆಸ್ ಹಾಕೊಂಡು ಅದು ಆ ಆದ್ಯ ಜೊತೆ ರೂಮಲ್ಲಿ ಲಾಕ್ ಆಗಿರೋದಕ್ಕೆ ತುಂಬ ಬೋರಿಂಗ್ ಆಗುತ್ತೆ ಮಾಮ್. ಯು ಇಡಿಯಟ್, ನಿನಗೆ ಡ್ರೆಸ್ ಹಾಕೊಂಡು ಪ್ರದಕ್ಷಿಣೆ ಮಾಡಬೇಕಾ? ನಿನಗೆ ಸ್ವಲ್ಪನೂ ಸೀರಿಯಸ್ನೆಸ್ ಇಲ್ವಾ? ಹೇಳಿದ ಕೆಲಸ ಮಾಡೋಕೆ ಏನು ರೋಗ ನಿನಗೆ? ನೀವಿನ್ನೂ ನನ್ನನ್ನು ಅರ್ಥನೇ ಮಾಡ್ಕೊಂಡಿಲ್ಲ ಬಿಡಿ. ನಾನು ನಿಮ್ಮ ಮಗಳು, ನಿಮ್ಮ ಥರನೇ ಯೋಚನೆ ಮಾಡ್ತೀನಿ, ನಿಮ್ಮ ಥರನೇ ಕಂಟ್ರೋಲ್ಗೂ ತಗೊಂಡಿದ್ದೀನಿ. ಯಾವ ಕಂಟ್ರೋಲ್ ಬಗ್ಗೆ ಮಾತಾಡ್ತಿದ್ಯಾ? ನೋಡಿಲ್ಲಿ, ಯಾರ ಮೊಬೈಲ್ ಇದು? ಮನ್ವಿ ಮತ್ತು ಆದ್ಯ ಮೊಬೈಲ್ಸ್. ಕಿತ್ಕೊಂಡು ಇಟ್ಕೊಂಡಿದ್ದೀನಿ, ಯಾರಿಗೂ ಫೋನ್ ಮಾಡಬಾರ್ದು. ನಾನು ಸುಮ್ಮನೆ ಓಡಾಡ್ತಿದ್ದೀನಿ ಅನ್ಕೊಂಬೇಡಿ, ಎಲ್ಲರ ಮೇಲೂ ಕಣ್ಣಿಟ್ಟಿದ್ದೀನಿ, ಎಲ್ಲನೂ ನನ್ನ ಕಂಟ್ರೋಲಲ್ಲೇ ಇದೆ. ಗುಡ್, ವೆರಿ ಗುಡ್, ಹುಷಾರು. ಥ್ಯಾಂಕ್ ಯು ಮ್ಯಾಮ್. ಅಕ್ಕ, ಏನು ಯೋಚನೆ ಮಾಡಬೇಡಿ, ಎಲ್ಲ ನಮ್ಮ ಕಂಟ್ರೋಲಲ್ಲೇ ಇದೆ. ಗುಡ್. ಕಲ್ಯಾಣ್, ಬಾಬಾ, ಏನು ಅಂತ ಇಷ್ಟೊತ್ತು ಏನು ಮಾತಾಡ್ತಿದ್ವಿ ಹೇಳು? ಅದು ಊಟ ಚೆನ್ನಾಗಿತ್ತಂತ ಅಲ್ವಾ? ನೀನು ಪಿಂಡ ಹೋಗ, ಪುರೋಹಿತರಿಗೆ ಶಾಸ್ತ್ರಗಳನ್ನ ಶುರು ಮಾಡಕ್ಕೆ ಹೇಳು, ಹೋಗು. ಸರಿ ಸರಿ ಆಯ್ತು, ಶುರು ಮಾಡಕ್ಕೆ ಹೇಳ್ತೀನಿ, ನೀವು ಬನ್ನಿ. ಈ ಅಪ್ಪ ನಂಬ್ಕೊಂಡಿದ್ರೆ ನಮ್ಮ ಕೈ ಚೊಂಬೆ.